ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಫೆಬ್ರವರಿ 2 ಮತ್ತು 3ರ GK ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದ್ರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಬನ್ನಿ ಗೆಳೆಯರೇ, ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ: ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ ಫಸ್ಟ್ ರೈಸಿನಾ ಮಿಡಲ್ ಈಸ್ಟ್ ಕಾನ್ಫರೆನ್ಸ್? ಮೊದಲ ರೈಸಿನಾ ಮಧ್ಯಪ್ರಾಚ್ಯ ಸಮ್ಮೇಳನದ ಆತಿಥ್ಯ ಯಾವ ನಗರದಲ್ಲಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಅಬುಧಾಬಿ. ಮೊದಲ ರೈಸಿನಾ ಮಧ್ಯಪ್ರಾಚ್ಯ ಸಮ್ಮೇಳನವು ಜನವರಿ 28 ಮತ್ತು 29, 2025ರಂದು UAEಯ ಅಬುಧಾಬಿಯಲ್ಲಿ ನಡೆಯಿತು. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಡಾಕ್ಟರ್ ಜಯಶಂಕರ್ ಜನವರಿ 27, 29 2025ರಲ್ಲಿ UAEಗೆ ಭೇಟಿ ನೀಡಿದರು. ಇದು ಜೂನ್ 2024ರಲ್ಲಿ ಮರು ನೇಮಕಗೊಂಡ ನಂತರ ಅವರ 3ನೇ ಪ್ರವಾಸವನ್ನು ಸೂಚಿಸುತ್ತದೆ. ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್, UAE ವಿದೇಶಾಂಗ ಸಚಿವಾಲಯ ಮತ್ತು ಭಾರತದ ವಿದೇಶಾಂಗ ಸಚಿವಾಲಯ ಆಯೋಜಿಸಿದ್ದ ಈ ಸಮ್ಮೇಳನವು ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ವ್ಯಾಪಾರ ನಾಯಕರ ಭಾಗವಹಿಸುವಿಕೆಯೊಂದಿಗೆ ಪ್ರಾದೇಶಿಕ ಮತ್ತು ಜಾಗತಿಕ ಏಕೀಕರಣದ ಮೇಲೆ ಕೇಂದ್ರೀಕರಿಸುವಂತ ಆಗಿರ್ತದ. ಇನ್ನು ನೆಕ್ಸ್ಟ್ ಕ್ವಶನ್: ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ದ ಪೈಲಟ್ ಫಾರ್ ಎಕ್ಸಿಮ್ ಮಿಷನ್ 4 AX4? ಎಕ್ಸಿಮ್ ಮಿಷನ್ 4 AX4ಗೆ ಪೈಲಟ್ ಆಗಿ ಯಾರನ್ನು ಹೆಸರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಶುಭಾಂಶು ಶುಕ್ಲಾ. ಭಾರತೀಯ ವಾಯುಪಡೆಯ ಅಧಿಕಾರಿ ಮತ್ತು ಇಸ್ರೋ ಗಗನಯಾತ್ರಿ ಶುಭಾಂಶು ಶುಕ್ಲಾ ಎಕ್ಸಿಮ್ ಮಿಷನ್ 4 AX4ಗೆ ಪೈಲಟ್ ಆಗಿದ್ದಾರೆ. ಎಕ್ಸಿಮ್ ಸ್ಪೇಸ್ ನಾಸಾ ಜೊತೆ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ EX4 4ನೇ ಖಾಸಗಿ ಕಾರ್ಯಾಚರಣೆಯಾಗಿದೆ. ಸಿಬ್ಬಂದಿ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ ಡ್ರ್ಯಾಗ್ನಲ್ಲಿ ಉಡಾವಣೆ ಮಾಡುತ್ತಾರೆ ಮತ್ತು ಸಂಶೋಧನೆ ಮತ್ತು ತಂತ್ರಜ್ಞಾನ ಪ್ರದರ್ಶನಗಳಿಗಾಗಿ ISSನಲ್ಲಿ 14 ದಿನಗಳವರೆಗೆ ಕಳೆಯುತ್ತಾರೆ. ನೆಕ್ಸ್ಟ್ ಕ್ವಶನ್: ಪಾಯಿಂಟ್ ನೆಮೊ ವಿಚ್ ವಾಸ್ ಸೀ ಇನ್ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಓಸಿಯನ್? ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ಪಾಯಿಂಟ್ ನೆಮೊ ಯಾವ ಸಾಗರದಲ್ಲಿದೆ? ಸರಿಯಾದಂತ ಉತ್ತರ ಪೆಸಿಫಿಕ್ ಸಾಗರ. ನವಿಕಾ ಸಾಗರ ಪರಿಕ್ರಮ 2 ಸಮಯದಲ್ಲಿ INSV ತಾರಿಣಿಯಲ್ಲಿ ಇಬ್ಬರು ಯುವ ಭಾರತೀಯ ನೌಕಾಪಡೆಯ ಅಧಿಕಾರಿಗಳು ಪಾಯಿಂಟ್ ನೆಮೊವನ್ನು ದಾಟಿದರು. ಈ ಪಾಯಿಂಟ್ ನೆಮೊ ಎನ್ನುವುದು ಯಾವುದೇ ಭೂಮಿಯಿಂದ ಅತ್ಯಂತ ದೂರದ ಬಿಂದುವಾಗಿದ್ದು ದಕ್ಷಿಣ ಪೆಸಿಫಿಕ್ ಹತ್ತಿರದ ಭೂಪ್ರದೇಶದಿಂದ 2688 ಕಿಲೋಮೀಟರ್ ದೂರದಲ್ಲಿದೆ. ಕ್ಯಾಪ್ಟನ್ ನೆಮೊರವರ ಹೆಸರನ್ನು ಇದಕ್ಕೆ ಇಡಲಾಗಿದ್ದು, ಇದು ಕನಿಷ್ಠ ಸಮುದ್ರ ಜೀವಿಗಳನ್ನು ಹೊಂದಿದೆ ಮತ್ತು ಇದು ಹೆಚ್ಚಾಗಿ ಬಾಹ್ಯಾಕಾಶ ತ್ಯಾಜ್ಯ ವಿಲೇವಾರಿಗಳಿಗೆ ಬಳಸಲಾಗುತ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್: ವರ್ಲ್ಡ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಡೇ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇ ಎವ್ರಿ ಇಯರ್? ವಿಶ್ವ ನಿರ್ಲಕ್ಷಿತ ಉಷ್ಣವಲಯದ ರೋಗಗಳ ದಿನವನ್ನ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದಂತ ಉತ್ತರ ಜನವರಿ 30. ಸರಿಯಾದಂತ ಉತ್ತರ. ವಿಶ್ವ ನಿರ್ಲಕ್ಷಿತ ಉಷ್ಣವಲಯದ ರೋಗಗಳ NTD ದಿನಕ್ಕಾಗಿ ಜನವರಿ 30, 2025ರಂದು ಇಂಡಿಯಾ ಗೇಟ್ ಅನ್ನ ನೇರಳೆ ಮತ್ತು ಕಿತ್ತಳೆ ಬಣ್ಣದಲ್ಲಿ ಬೆಳಗಿಸಲಾಯಿತು. ಈ ಒಂದು ದಿನವನ್ನ ಜಾಗೃತಿ ಮೂಡಿಸಲು ಮತ್ತು ಜಾಗತಿಕ ಕ್ರಿಯೆಯನ್ನು ಉತ್ತೇಜಿಸಲು 2022ರಿಂದ ಪ್ರತಿ ವರ್ಷ ವಿಶ್ವ NTD ದಿನವನ್ನು ಆಚರಿಸಲಾಗುತ್ತದೆ. NTDಗಳು ಉಷ್ಣವಲಯದ ಪ್ರದೇಶಗಳಲ್ಲಿನ ಬಡ ಸಮುದಾಯಗಳ ಮೇಲೆ ಪರಿಣಾಮ ಬೀರುವ ಸಾಂಕ್ರಾಮಿಕ ರೋಗಗಳಾಗಿವೆ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗಿಂತ ಕಡಿಮೆ ಗಮನವನ್ನು ಪಡೆಯುವಂತವು ಆಗಿರ್ತವ. ಹೌದಾ? ನೆಕ್ಸ್ಟ್ ಕ್ವಶನ್: ವಿಚ್ ಮಿನಿಸ್ಟರ್ ಆರ್ಗನೈಸ್ಡ್ ದ event ಭಾರತ ಪರ್ವ 2025 at ರೆಡ್ ಫೋರ್ಟ್? ಕೆಂಪುಕೋಟೆಯಲ್ಲಿ ಭಾರತ ಪರ್ವ 2025 ಕಾರ್ಯಕ್ರಮವನ್ನು ಯಾವ ಸಚಿವಾಲಯವು ಆಯೋಜಿಸಿದೆ? ಸರಿಯಾದಂತ ಉತ್ತರ ಪ್ರವಾಸೋದ್ಯಮ ಸಚಿವಾಲಯ.
ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ 2016ರಿಂದ ವಾರ್ಷಿಕವಾಗಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಜನವರಿ 26ರಿಂದ 31ರವರೆಗೆ ಭಾರತ ಪರ್ವವನ್ನು ನಡೆಸಲಾಗುತ್ತದೆ. ಪ್ರವಾಸೋದ್ಯಮ ಸಚಿವಾಲಯವು ಆಯೋಜಿಸಿರುವ ಇದು ಟ್ಯಾಬ್ಲೋಗಳು, ಸಶಸ್ತ್ರ ಪಡೆ ಬ್ಯಾಂಡ್ ಪ್ರದರ್ಶನಗಳು, ಸಾಂಸ್ಕೃತಿಕ ಪ್ರದೇಶಗಳು, ಪ್ರಾದೇಶಿಕ ಪಾಕ್ ಪದ್ಧತಿಗಳು, ಕರಕುಶಲ ವಸ್ತುಗಳು ಮತ್ತು ಸರ್ಕಾರಿ ಮಂಟಪಗಳನ್ನು ಒಳಗೊಂಡಿದೆ. 2025ರ ಥೀಮ್ ಏನಂದ್ರೆ ದೇಖೋ ಅಪ್ನಾ ದೇಶ್, ಜನರ ಆಯ್ಕೆಯ ಮತದಾನದ ಮೂಲಕ ನಾಗರಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, ಮೌಂಟ್ ತಾರಾಕಿನಿ ವಿಚ್ ವಾಸ್ ಸಿ ಇನ್ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಮೌಂಟ್ ತಾರಾಣಕಿ ಯಾವ ದೇಶದಲ್ಲಿ ಇದೆ? ಸರಿಯಾದಂತಹ ಉತ್ತರ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ನಲ್ಲಿರುವಂತಹ ಮೌಂಟ್ ತಾರಾಣಕಿಯನ್ನ ಟಿ ಕಹುಯಿ ಟುಪುವಾ ಎಂದು ಕಾನೂನುಬದ್ಧ ವ್ಯಕ್ತಿತ್ವವನ್ನು ನೀಡಲಾಯಿತು. ಅದರ ಗುರುತು ಮತ್ತು ಸುತ್ತಮುತ್ತಲಿನ ಭೂಮಿಯನ್ನು ಗುರುತಿಸಲಾಯಿತು. ವಸಾಹತುಶಾಹಿ ನಂತರ ಮಾವೋರಿ ಜನರಿಂದ ಐತಿಹಾಸಿಕ ಭೂಕಳ್ಳತನವನ್ನು ಈ ಸ್ಥಾನಮಾನವು ಅಂಗೀಕರಿಸುತ್ತದೆ. ಮಾವೋರಿ ಬುಡಕಟ್ಟು ಜನಾಂಗದವರು ಮತ್ತು ಸಂರಕ್ಷಣಾ ಸಚಿವರು ಸೇರಿದಂತೆ ಹೊಸ ಘಟಕವು ಪರ್ವತವನ್ನು ಪ್ರತಿನಿಧಿಸುತ್ತದೆ, ಆದರೆ ಆರೋಗ್ಯ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ರಕ್ಷಿಸುತ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ರಿಲೀಸ್ಡ್ ದ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ ರೀಸೆಂಟ್ಲಿ? ಇತ್ತೀಚೆಗೆ ಡಿಜಿಟಲ್ ಪಾವತಿ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಸರಿಯಾದಂಥ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ RBI. ಭಾರತದಲ್ಲಿ ಡಿಜಿಟಲ್ ವಹಿವಾಟಿನ ಬೆಳವಣಿಗೆಯನ್ನು ಪತ್ತೆ ಹಚ್ಚಲು RBI ಡಿಜಿಟಲ್ ಪಾವತಿ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ. ಸೆಪ್ಟೆಂಬರ್ 2024ರ ಹೊತ್ತಿಗೆ ಡಿಜಿಟಲ್ ಪಾವತಿಗಳು ವರ್ಷದಿಂದ ವರ್ಷಕ್ಕೆ 11.1% ಹೆಚ್ಚಾಗಿದ್ದು, RBI DPI 465.33ಕ್ಕೆ ತಲುಪಿದ್ದು, ಮಾರ್ಚ್ 2024ರಲ್ಲಿ 445.50ರಿಂದ ಹೆಚ್ಚಾಗಿದೆ. ಡಿಜಿಟಲ್ ಪಾವತಿಗಳಲ್ಲಿ UPI ಪಾಲು 2019ರಲ್ಲಿ 34%ರಿಂದ 2024ರಲ್ಲಿ 83%ಕ್ಕೆ ಏರಿತ್ತು. ವಹಿವಾಟುಗಳು 25.86 ಲಕ್ಷ ಕೋಟಿಯಿಂದ 246.83 ಲಕ್ಷ ಕೋಟಿಗೆ ಬೆಳೆದಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಆಸ್ ಫಾರ್ ದ ಎಕನಾಮಿಕ್ ಸರ್ವೆ, ವಾಟ್ ಈಸ್ ದ ಎಸ್ಟಿಮೇಟೆಡ್ ಎಕನಾಮಿಕ್ ಗ್ರೌತ್ ರೇಟ್ ಇನ್ 2025-2026? ಆರ್ಥಿಕ ಸಮೀಕ್ಷೆಯ ಪ್ರಕಾರ 2025 ಮತ್ತು 2026ರಲ್ಲಿ ಅಂದಾಜು ಆರ್ಥಿಕ ಬೆಳವಣಿಗೆ ದರ ಎಷ್ಟು? ಸರಿಯಾದಂಥ ಉತ್ತರ 6.3ರಿಂದ 6.8ರವರೆಗೆ ಏರಿದೆ. ಆರ್ಥಿಕ ಸಮೀಕ್ಷೆ 2025-26ಕ್ಕೆ 6.3ರಿಂದ 6.8ರವರೆಗೆ ಬೆಳವಣಿಗೆಯನ್ನು ಮುನ್ಸೂಚಿಸುತ್ತದೆ. ಇದಕ್ಕೆ ಬಲವಾದ ಬಾಹ್ಯ ಖಾತೆಗಳು ಮತ್ತು ಹಣಕಾಸಿನ ಸ್ಥಿರತೆಯ ಬೆಂಬಲವನ್ನು ನೀಡುತ್ತದೆ. ಇದು ಬಾಹ್ಯ ಅಂಶಗಳಿಗಿಂತ ದೇಶೀಯ ಬೆಳವಣಿಗೆಯ ಚಾಲಕರ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಮತ್ತು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಅನಿಯಂತ್ರಣ ಮತ್ತು ಸುಧಾರಣೆಗಳಿಗೆ ಕರೆ ನೀಡುತ್ತದೆ. ಭಾರತದ ಬೆಳವಣಿಗೆಯನ್ನು 2024-25ರಲ್ಲಿ 6.4% ಎಂದು ಅಂದಾಜಿಸಲಾಗಿದೆ. ಇದು 4 ವರ್ಷಗಳಲ್ಲಿ ಅತ್ಯಂತ ನಿಧಾನವಾಗಿದೆ. ಜಾಗತೀಕರಣದ ಹಿನ್ನಡೆಯ ನಡುವೆ ಅದರ ಜನಸಂಖ್ಯಾ ಪ್ರಯೋಜನಗಳನ್ನು ಬಳಸಿಕೊಳ್ಳುವ ಅಗತ್ಯವನ್ನು ತೋರಿಸುವಂತದ್ದಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ಹೂ ಹೆಡೆಡ್ ದ ಜುಡಿಷಿಯಲ್ ಕಮಿಷನ್ ಟು ಇನ್ವೆಸ್ಟಿಗೇಷನ್ ದ ಮಹಾಕುಂಭ ಸ್ಟಾಂಪೇಡ್ ಇನ್ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಕಾಲ್ತುಳಿತದ ತನಿಖೆ ನಡೆಸಲು ನ್ಯಾಯಾಂಗ ಆಯೋಗದ ನೇತೃತ್ವ ವಹಿಸಿದವರು ಯಾರು? ಸರಿಯಾದಂಥ ಉತ್ತರ ಹರ್ಷ ಕುಮಾರ್. ಸರಿಯಾದಂಥ ಉತ್ತರ ಜನವರಿ 29, 2025ರಂದು ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭದಲ್ಲಿ ಕಾಲ್ತುಳಿತದಲ್ಲಿ ಅದರ ತನಿಖೆಗಾಗಿ ಉತ್ತರ ಪ್ರದೇಶದ ಸರ್ಕಾರ 3 ಸದಸ್ಯರ ನ್ಯಾಯಾಂಗ ಸಮಿತಿಯನ್ನು ರಚಿಸಿದೆ. ಲಕ್ಷಾಂತರ ಜನರು ಪವಿತ್ರ ಸ್ನಾನಕ್ಕಾಗಿ ಧಾವಿಸಿದಾಗ ಉಂಟಾದ ಕಾಲ್ತುಳಿತದ ಪರಿಣಾಮವಾಗಿ 30 ಸಾವುಗಳು ಮತ್ತು 60 ಗಾಯಗಳು ಸಂಭವಿಸಿವೆ. ನ್ಯಾಯಮೂರ್ತಿ ಹರ್ಷಕುಮಾರ್ ನೇತೃತ್ವದ ಸಮಿತಿಯು ಕಾರಣಗಳನ್ನು ಗುರುತಿಸುತ್ತದೆ ಮತ್ತು ತಡೆಗಟ್ಟುವ ಕ್ರಮಗಳನ್ನು ಸೂಚಿಸುತ್ತದೆ. 1 ತಿಂಗಳೊಳಗೆ ತನ್ನ ವರದಿಯನ್ನು ಸಲ್ಲಿಸುತ್ತದೆ. ಹೌದಾ? ನೆಕ್ಸ್ಟ್ ಕ್ವೆಶ್ಚನ್, ಕೈಮೆರಾ ಅಂಡ್ ಬೋಕ್ವೆರಾನ್ ಬಂದರುಗಳು ಯಾವ ಜಲಮೂಲದಲ್ಲಿ ಕಾಣಿಸಿಕೊಂಡಿವೆ? ಹೌದಾ? ಕ್ಯಾನ್ಮುರಾ ಅಂಡ್
volcano forts which were seen in news are located in which water body? ಇದಕ್ಕೆ ಸರಿಯಾದಂತ ಉತ್ತರ ಗ್ವಾಂಟಾನಮೊ ಕೊಲ್ಲಿ. ಗ್ವಾಂಟಾನಮೊ ಕೊಲ್ಲಿ. ಗ್ವಾಂಟಾನಮೊ ಕೊಲ್ಲಿಯಲ್ಲಿ ದೊಡ್ಡ ವಲಸಿಗರ ಬಂಧನದ ಕೇಂದ್ರಕ್ಕಾಗಿ ಯುಎಸ್ ಅಧ್ಯಕ್ಷರು ಕಾರ್ಯನಿರ್ವಾಹಕ ಆದೇಶಕ್ಕೆ ಸಹಿ ಹಾಕಿರುವಂತದ್ದು. ಗ್ವಾಂಟಾನಮೊ ಕೊಲ್ಲಿಯು ಕ್ಯೂಬಾದಲ್ಲಿ ವಿಂಡ್ವರ್ಡ್ ಪ್ಯಾಸೇಜ್ ಬಳಿಯ ಕಾರ್ಯತಂತ್ರ ಸ್ಥಳವಾಗಿದ್ದು ಪ್ರವೇಶಕ್ಕಾಗಿ ಬಂದರುಗಳನ್ನು ಹೊಂದಿದೆ. ಪ್ರಸ್ತುತ ಸೌಲಭ್ಯವು ಹೈಟಿ ಮತ್ತು ಕ್ಯೂಬಾದ ವಲಸಿಗರು ಸೇರಿದಂತೆ ನಿರೀಕ್ಷಿತ 30,000 ಬಂಧಿತರಿಗೆ ತುಂಬಾ ಚಿಕ್ಕದಾಗಿರುವಂತದ್ದಾಗಿದೆ. ಹೌದಾ? ಇನ್ನು ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.